ನಮಸ್ತೆ ಫ್ರೆಂಡ್ಸ್, SL ಜಾಬ್ ಚಾನಲ್ಗೆ ಸ್ವಾಗತ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ನೇಮಕಾತಿ ನಡೀತಾ ಇದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಗಾರ ಕೊಪ್ಪಳ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಕೊಪ್ಪಳದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಗುತ್ತಿಗೆ ಆಧಾರದ ನೇಮಕಾತಿ ಆಗಿರುತ್ತದೆ. ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಜ್ಞ ವೈದ್ಯರು MBBS ವೈದ್ಯರುಗಳಿಗೆ ದಿನಾಂಕ 31/3/2026 ಹಾಗೂ ನವೀಕರಣದ ಷರತ್ತುಗಳೊಳಗೊಂಡಂತೆ NHM ನಿಯಮಾವಳಿ ಹಾಗೂ ಮೆರಿಟ್ ಮತ್ತು ರೋಸ್ಟರ್ ಹಾಗೂ 371 ಆಧಾರದ ಮೇಲೆ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಆಫ್ಲೈನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಖಾಲಿ ಇರುವ ಹುದ್ದೆಗಳ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳ ತಜ್ಞರು 2 ಹುದ್ದೆಗಳು, ಸ್ತ್ರೀರೋಗ ವೈದ್ಯರು 2 ಹುದ್ದೆಗಳು, ಅದೇ ರೀತಿ ಅರವಳಿಕೆ ತಜ್ಞರು 1 ಹುದ್ದೆಗಳು, ಫಿಸಿಷಿಯನ್ NPCC ಕಾರ್ಯಕ್ರಮ 2 ಹುದ್ದೆಗಳು, ಫಿಸಿಷಿಯನ್ NPNCD ಕಾರ್ಯಕ್ರಮ 1 ಹುದ್ದೆಗಳು, MBBS ವೈದ್ಯಾಧಿಕಾರಿಗಳು ನಮ್ಮ ಕ್ಲಿನಿಕ್ 7 ಹುದ್ದೆಗಳು, SNCU MBBS ವೈದ್ಯಾಧಿಕಾರಿಗಳು 3 ಹುದ್ದೆಗಳು, NRC MBBS ವೈದ್ಯಾಧಿಕಾರಿಗಳು 1 ಹುದ್ದೆಗಳು, HDU ICU MBBS ವೈದ್ಯಾಧಿಕಾರಿಗಳು 7 ಹುದ್ದೆಗಳು, HDU ICU MBBS ವೈದ್ಯಾಧಿಕಾರಿಗಳು 7 ಹುದ್ದೆಗಳು. ಸರಿಲ್ಲ, ಅಬ್ಸ್ಟ್ರಾಕ್ಟಿಕ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ HDU ICU MBBS ವೈದ್ಯಾಧಿಕಾರಿಗಳು 7 ಹುದ್ದೆಗಳು, MBBS ವೈದ್ಯಾಧಿಕಾರಿಗಳು ತಾಯಿ ಆರೋಗ್ಯ 1 ಹುದ್ದೆಗಳು, RBSK MBBS ವೈದ್ಯಾಧಿಕಾರಿಗಳು 1 ಹುದ್ದೆಗಳು, ಅದೇ ರೀತಿ NPNCD MBBS ವೈದ್ಯಾಧಿಕಾರಿಗಳು 2 ಹುದ್ದೆಗಳು, MBBS ವೈದ್ಯಾಧಿಕಾರಿಗಳು ಈ ಆಸ್ಪತ್ರೆ ಕಾರ್ಯಕ್ರಮ 1 ಹುದ್ದೆಗಳು, ಸುಶೋಷಣಾಧಿಕಾರಿಗಳು 8 ಹುದ್ದೆಗಳು, ಪ್ರಯೋಗಶಾಲೆ ನಿಯೋನಾಟಾಲಜಿ ಫೆಲೋಶಿಪ್ ಇನ್ ನಿಯೋನಾಟಾಲಜಿ MD, ಪೀಡಿಯಾಟ್ರಿಕ್ ND, DND ಮಕ್ಕಳ ಆರೋಗ್ಯ DCH ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ ನೋಂದಣಿ ಆಗಿರಬೇಕು. ವೇತನ ಕರ್ನಾಟಕ ಮಾರ್ಗಸೂಚಿ ವೇತನ ಅಂತ ಕೊಟ್ಟಿದ್ದಾರೆ. ಕನಿಷ್ಠ ವಯಸ್ಸು 45 ವರ್ಷ ಒಳಗಿರಬೇಕು. ಮೊದಲ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಈ ವಯಸ್ಸಿನವರು ಸಿಗಲಿಲ್ಲ ಅಂದ್ರೆ 65 ವರ್ಷಗಳ ಒಳಗೆ 60 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಅದರಲ್ಲಿ ಆಯ್ಕೆ ಮೇಲೆ ಡಿಪೆಂಡ್ ಆಗಿರ್ತದೆ ಫ್ರೆಂಡ್ಸ್. ಸ್ತ್ರೀರೋಗ ತಜ್ಞ ವೈದ್ಯರು ಅಂತ ಕೊಟ್ಟಿದ್ದಾರೆ. DGO DNB MD OBG ಅಂತ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ ನೋಂದಣಿ ಆಗಿರಬೇಕು. ರಾಜ್ಯ ಮಾರ್ಗಸೂಚಿ ಪ್ರಕಾರ ವೇತನ ನೀಡಲಾಗುವುದು. 70 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬಳಿಕೆ ತಜ್ಞರು DA DNB MD ಅನಸ್ತೇಸಿಯಾ ಹಾಗೂ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ ನೋಂದಣಿ ಆಗಿರಬೇಕು. ವೇತನ ಕರ್ನಾಟಕ ಮಾರ್ಗಸೂಚಿ ಅನ್ವಯ ವೇತನ ಪಾವತಿಸಲಾಗುವುದು. 70 ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಫಿಸಿಷಿಯನ್ NPPC ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. MBBS ಆದ್ಯತೆ ಇಲ್ಲಿ ಕೊಟ್ಟಿದ್ದಾರೆ. MBBS ಪಾಸ್ ಆದವರು ಮತ್ತು ಇದರಲ್ಲಿ ಆದ್ಯತೆ. ಮೆಡಿಸಿನ್ ಆರ್ ಅನಸ್ತೇಸಿಯಾ ಡಿಪ್ಲೊಮಾ ಸ್ನಾತಕೋತ್ತರ, ರೇಡಿಯೋಥೆರಪಿ ಡಿಪ್ಲೊಮಾ ಆರ್ ಸ್ನಾತಕೋತ್ತರ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕನಿಷ್ಠ 3 ವರ್ಷ ಅನುಭವ ಆಸ್ಪತ್ರೆಯಲ್ಲಿ ಮಾಡಿದ ಅನುಭವ ಇದ್ದವರಿಗೆ ಅರ್ಜಿ ಸಲ್ಲಿಸಬಹುದು. ಇದು ಗರಿಷ್ಠ 40 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ವೇತನ ಮಾರ್ಗಸೂಚಿಯ ಪ್ರಕಾರ ಈ ಎಲ್ಲ ವೇತನಗಳು ರಾಜ್ಯದ ಮಾರ್ಗಸೂಚಿಯನ್ನು ವೇತನ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಫಿಸಿಷಿಯನ್ NPNCD ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. MBBS MD ಆಸ್ಪತ್ರೆಯಲ್ಲಿ ಕನಿಷ್ಠ 3 ವರ್ಷ ಅನುಭವ ಇದ್ದವರು ಅರ್ಜಿ ಸಲ್ಲಿಸಬಹುದು. ಅದರಲ್ಲಿ ಕನಿಷ್ಠ 3 ವರ್ಷಗಳ ಕೆಲಸ ಮಾಡಿದ ಅನುಭವ ಇದ್ದರೆ ಅರ್ಜಿ ಸಲ್ಲಿಸಬಹುದು. ರಾಜ್ಯದ ಮಾರ್ಗಸೂಚಿ ಪ್ರಕಾರ ವೇತನ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. 50 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ MBBS ವೈದ್ಯಾಧಿಕಾರಿಗಳು ನಮ್ಮ ಕ್ಲಿನಿಕ್ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರೆ MBBS ಪದವಿಯನ್ನು ಪೂರ್ಣಗೊಳಿಸಬೇಕು ಮತ್ತು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಲ್ಲಿ ನೋಂದಣಿ ಆಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ SNCU MBBS ವೈದ್ಯಾಧಿಕಾರಿಗಳು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. MBBS ಪದವಿಯನ್ನು ಪೂರ್ಣಗೊಳಿಸಬೇಕು ಮತ್ತು ಕರ್ನಾಟಕ ಕೌನ್ಸಿಲ್ ನೋಂದಣಿ ಆಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. 60 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ NRC MBBS ವೈದ್ಯಾಧಿಕಾರಿಗಳು ಕರೆದಿದ್ದಾರೆ. MBBS ಪದವಿ ಪೂರ್ಣಗೊಳಿಸಿರಬೇಕು. ಅದೇ ರೀತಿ ಕರ್ನಾಟಕ ವೈದ್ಯಕೀಯ ಕೌನ್ಸಿಲ್ ನಲ್ಲಿ ನೋಂದಣಿ ಆಗಿರಬೇಕು. ಅದೇ ರೀತಿ 60 ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ MBBS ವೈದ್ಯಾಧಿಕಾರಿಗಳು HDU ICU ಅಬ್ಸ್ಟ್ರಾಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. MBBS ಉತ್ತೀರ್ಣರಾಗಿರಬೇಕು ಮತ್ತು ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿದವರಿಗೆ ಮೊದಲ ಆದ್ಯತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರ ಜೊತೆಗೆ ಮತ್ತು ಕಾನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕಾನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಕಂಪಲ್ಸರಿ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ಅದೇ ರೀತಿ MBBS ವೈದ್ಯಾಧಿಕಾರಿಗಳು HDU ICU ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. MBBS ವೈದ್ಯಾಧಿಕಾರಿಗಳ
MBBS ಉತ್ತೀರ್ಣರಾಗಿರಬೇಕು ಮತ್ತು ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿರಬೇಕಂತ ಕೊಟ್ಟಿದ್ದಾರೆ. ಕರ್ನಾಟಕ ವೈದ್ಯಕೀಯ ಕೌನ್ಸಿಲ್ನ ನೋಂದಣಿ ಹೊಂದಿರಬೇಕು. ಸಂಬಂಧಪಟ್ಟ ವಿಶ್ವವಿದ್ಯಾಲಯದಿಂದ ಕಾನ್ವೊಕೇಶನ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ಹೊಂದಿದವರು ಅರ್ಜಿ ಸಲ್ಲಿಸಬಹುದು. ಅದರ ಜೊತೆಗೆ 5 ವರ್ಷ ಆರೋಗ್ಯ ಕ್ಷೇತ್ರದಲ್ಲಿ ಅನುಭವ ಇದ್ದವರಿಗೆ ಮೊದಲ ಆದ್ಯತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಯೋಮಿತಿ 65 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ MBBS ವೈದ್ಯಾಧಿಕಾರಿಗಳು ತಾಯಿ ಆರೋಗ್ಯ ಅಂತ ಕೊಟ್ಟಿದ್ದಾರೆ. MBBS ಉತ್ತೀರ್ಣರಾಗಿರಬೇಕು, ಕಡ್ಡಾಯ ಇಂಟರ್ನ್ಶಿಪ್ ಪೂರೈಸಿರಬೇಕು ಮತ್ತು ವೈದ್ಯಕೀಯ ಕೌನ್ಸಿಲ್ ನೋಂದಣಿ ಆದವರು ಅರ್ಜಿ ಸಲ್ಲಿಸಬಹುದು ಮತ್ತು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕಂಪಲ್ಸರಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಕೂಡ 2 ವರ್ಷ ಹೆಲ್ತ್ ಪಬ್ಲಿಕ್ ನಲ್ಲಿ ಅನುಭವ ಹೊಂದಿದವರು ಅರ್ಜಿ ಸಲ್ಲಿಸಬಹುದು ಮತ್ತು 60 ವರ್ಷಗಳ ಒಳಗಿನವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್. ಅದೇ ರೀತಿ MBBS ವೈದ್ಯಾಧಿಕಾರಿಗಳು RBSK ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಹುದ್ದೆಗೆ MBBS ಉತ್ತೀರ್ಣರಾಗಿರಬೇಕು ಮತ್ತು ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿರಬೇಕಂತ ಕೊಟ್ಟಿದ್ದಾರೆ ಮತ್ತು ವೈದ್ಯಕೀಯ ಕೌನ್ಸಿಲ್ ನೋಂದಣಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ 45 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ MBBS ವೈದ್ಯಾಧಿಕಾರಿಗಳು NCD ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. MBBS ಉತ್ತೀರ್ಣರಾಗಿರಬೇಕು, ಆಸ್ಪತ್ರೆಯಲ್ಲಿ ಕನಿಷ್ಠ 3 ವರ್ಷಗಳ ಕೆಲಸದ ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆ ಅಂತ ಕೊಟ್ಟಿದ್ದಾರೆ. 50 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ MBBS ವೈದ್ಯಾಧಿಕಾರಿಗಳು ಈ ಆಸ್ಪತ್ರೆ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ. MBBS ಉತ್ತೀರ್ಣರಾಗಿರಬೇಕು ಮತ್ತು ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿದವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಕೌನ್ಸಿಲಿಂಗ್ ಕರ್ನಾಟಕ ವೈದ್ಯಕೀಯ ಕೌನ್ಸಿಲ್ ನಲ್ಲಿ ನೋಂದಣಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಕೂಡ ವೇತನ ರಾಜ್ಯ ಮಾರ್ಗಸೂಚಿಯ ಪ್ರಕಾರ ಎಲ್ಲಾ ವೇತನಗಳು ನೀಡಲಾಗುವುದು. ಅದೇ ರೀತಿ 40 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗೆ. ಅದೇ ರೀತಿ ಇಲ್ಲೊಂದು ನೋಟಿಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ತಜ್ಞ ವೈದ್ಯರುಗಳು ಹಾಗೂ MBBS ವೈದ್ಯರು ಹುದ್ದೆಗಳ ಭರ್ತಿಯಾಗುವವರೆಗೂ ಅಥವಾ ದಿನಾಂಕ 31/3/26 ಪ್ರತಿ ದಿನವೂ ನೇರ ಸಂದರ್ಶನ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಹುದ್ದೆಗಳ ಭರ್ತಿ ಆಗತ್ತಲ್ಲ, ನೇರ ಸಂದರ್ಶನ ಇರುತ್ತದೆ. ಆಸಕ್ತಿ ಇದ್ದವರು ಈ ನೇರ ಸಂದರ್ಶನದಲ್ಲಿ ಯಾವುದೇ ಪರೀಕ್ಷೆ ಇರುವುದಿಲ್ಲ. ನೇರ ಸಂದರ್ಶನದಲ್ಲಿ ಭಾಗಿಯಾಗಿ ಹುದ್ದೆಯನ್ನು ಪಡೆಯಬಹುದಾಗಿರ್ತದೆ ಫ್ರೆಂಡ್ಸ್. ಇದು ಕಚೇರಿಗೆ 1 ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಶುಶ್ರೂಷಣಾಧಿಕಾರಿಗಳು 8 ಹುದ್ದೆಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕಲ್ಯಾಣ ಕರ್ನಾಟಕ ಹುದ್ದೆಗಳು ಕೊಟ್ಟಿದ್ದಾರೆ 6 ಹುದ್ದೆಗಳು. ಅದೇ ರೀತಿ ಉಳಿಕೆ ಮುಂದದ 2 ಹುದ್ದೆಗಳು, ಟೋಟಲ್ 8 ಹುದ್ದೆಗಳು ಕೊಟ್ಟಿದ್ದಾರೆ ಶುಶ್ರೂಷಣಾಧಿಕಾರಿಗಳಿಗೆ. ಅದೇ ರೀತಿ ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳು 7 ಹುದ್ದೆಗಳು. ಅದರಲ್ಲಿ ಕಲ್ಯಾಣ ಕರ್ನಾಟಕ 5, ನಾನ್-HK 2 ಹುದ್ದೆಗಳು ಖಾಲಿ ಇರ್ತವೆ. ಆಸಕ್ತಿ ಇದ್ದವರು ಮತ್ತು ಸರ್ಟಿಫಿಕೇಟ್ ಇದ್ದವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಕಿರಿಯ ಆರೋಗ್ಯ ಸಹಾಯಕರು 7 ಹುದ್ದೆಗಳು ಒಟ್ಟು. ಅದೇ ರೀತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಕಡ್ಡಾಯವಾಗಿ ಎಲ್ಲ ಪ್ರಮಾಣ ಪತ್ರಗಳು ಮತ್ತು ಅರ್ಹತೆ ಸರ್ಟಿಫಿಕೇಟ್ಗಳನ್ನು ಸರಿಯಾದ ಕ್ರಮದಲ್ಲಿ ಅಪ್ಲೋಡ್ ಮಾಡಿ ಸರಿಯಾದ ರೀತಿಯಲ್ಲಿ ಕೊನೆಯ ದಿನಾಂಕದೊಳಗಡೆ ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 28/5/2025 ಒಳಗೆ ನೀವು ಎಲ್ಲ ಡಾಕ್ಯುಮೆಂಟ್ಗಳು ಪಡೆದು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಆಸಕ್ತಿ ಇದ್ದವರು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಈ ಹುದ್ದೆಗಳ ನೋಟಿಫಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನೋಡಿಕೊಂಡು ಅರ್ಥೈಸಿಕೊಂಡ ನಂತರ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು ಫ್ರೆಂಡ್ಸ್.